HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಾಂಬ್ ಸ್ಫೋಟ, ದೇಶ ವಿರೋಧಿ ಘೋಷಣೆ, ಭಯೋತ್ಪಾದಕರ ಪರ ಕಾಂಗ್ರೆಸ್ ಮೃದು ಧೋರಣೆಗೆ ಖಂಡನೆ, ಬಿಜೆಪಿ ವಿಎಚ್ಪಿ ಸಂಘಟನೆಗಳಿಂದ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಹಾಸನ ಎಸ್ಪಿ ಅಧ್ಯಕ್ಷತೆಯಲ್ಲಿ ನಡೆದ ಎಸ್ಸಿ/ಎಸ್ಟಿ ಸಭೆಗೆ ಬಹಿಷ್ಕಾರ, ದಲಿತರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ಜಿಲ್ಲಾಡಳಿತ ವಿಫಲ, ಆರೋಪಿಸಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟಿಸಿ ಮೆರವಣಿಗೆ ನಡೆಸಿದ ಸಂಘಟನೆಯ ಮುಖಂಡರು. ಹಾಸನ ಜಿಲ್ಲೆಯ ಕೊಬ್ಬರಿ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂಸದರು, ರೈತ ಸಮಸ್ಯೆಗಳನ್ನು ಆಲಿಸಿದ ಪ್ರಜ್ವಲ್ ರೇವಣ್ಣ, ಸರಾಗವಾಗಿ ಖರೀದಿ ಪ್ರಕ್ರಿಯೆ ನಡೆಯಲು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಲೋಕಸಭಾ ಸದಸ್ಯರು. ಭಯೋತ್ಪಾದನೆ ಮತ್ತು ದೇಶ ವಿರೋಧಿ ಘೋಷಣೆ ಮಾಡಿರುವವರ ವಿರುದ್ಧ ಕಠೋರ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭಯೋತ್ಪಾದನೆ ವಿರೋಧಿ ಹೋರಾಟ ಸಮಿತಿಯಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ಕರ್ಪೂರ ಹಚ್ಚಿ ದೇಶದ್ರೋಹಿ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಬಿಎಂ ರಸ್ತೆ ಮೂಲಕ ಡಿಸಿ ಕಚೇರಿ ಆವರಣಕ್ಕೆ ತೆರಳಿದ ಅವರು ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಹ ಸಂಯೋಜಕ ಪ್ರಭಂಜನ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಧಾನಸೌಧದಲ್ಲಿ ಭಾರತ ವಿರೋಧಿ ಘೋಷಣೆ ಕೂಗಿರುವಂತಹ ವಿಷಯವು ಅತಿ ಕಳವಳಕಾರಿಯಾಗಿರುವಂತಹ ವಿಷಯವಾಗಿದೆ. ಇದು ದೇಶದ ಭದ್ರತೆ ಮತ್ತು ಸಾರ್ವಭೌಮತೆಗೆ ಕುಂದು ತರುವಂತಹ ಘೋಷಣೆಯಾಗಿರುತ್ತದೆ. ಘೋಷಣೆ ಕೂಗಿರುವಂತಹ ವ್ಯಕ್ತಿಗಳನ್ನು ಬಂಧಿಸಿದ್ರೂ ಸಹ ಅವರುಗಳನ್ನು ಈ ದೇಶದ ಅತಿ ಕಠೋರ ಕಾನೂನಾದ ಕೋಕಾ ಮತ್ತು ಇತರೆ ಕಾನೂನು ಚೌಕಟ್ಟಿನ ಒಳಗೆ ತಂದು ದೇಶದ್ರೋಹಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ಅದೇ ರೀತಿ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಭಯೋತ್ಪಾದಕನೊಬ್ಬ ಬಾಂಬ್ ಸ್ಫೋಟಿಸಿರುವುದು ಆತಂಕದ ವಿಷಯವಾಗಿದೆ. ಈ ಭಯೋತ್ಪಾದನೆಯು ಕರ್ನಾಟಕ ಜನತೆಯನ್ನ ಭಯದಿಂದ ಮುಳುಗುವಂತೆ ಮಾಡಿದೆ. ಸಮಗ್ರ ಕರ್ನಾಟಕದ ಜನತೆಯು ಈ ದುಷ್ಕೃತ್ಯವನ್ನ ಕಠೋರವಾಗಿ ಖಂಡಿಸುತ್ತದೆ. ಈ ಕೃತ್ಯವನ್ನ ಮಾಡಿರುವಂತಹ ಭಯೋತ್ಪಾದಕರನ್ನ ಶೀಘ್ರವಾಗಿ ಬಂಧಿಸಿ ಅವರುಗಳಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತಹ ಕೆಲಸವಾಗಬೇಕು. ಈ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಈಗಿರುವ ಕರ್ನಾಟಕ ರಾಜ್ಯ ಸರ್ಕಾರ ಮೃದು ಧೋರಣೆ ತೋರುತ್ತಿರುವುದು ಆತಂಕದ ವಿಷಯವಾಗಿರುತ್ತದೆ. ಈ ಕಾರಣದಿಂದ ಎರಡೂ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಬೇಕೆಂದು ಆಗ್ರಹಿಸಿ ಮನವಿ ಮಾಡುವುದಾಗಿ ಹೇಳಿದರು. ಪ್ರತಿಭಟನೆಯಲ್ಲಿ ಭಯೋತ್ಪಾದನೆ ವಿರೋಧಿ ಹೋರಾಟ ಸಮಿತಿ ಮುಖಂಡ ವಿಜಯಕುಮಾರ್, ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಅನೂಪ್, ಶರತ್, ವಿಕಾಸ್, ಭಜರಂಗ ದಳದ ಅಭಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮುಖಂಡರಾದ ಕಿರಣ್, ವೇಣುಗೋಪಾಲ್, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ವೇದಾವತಿ, ದಿನೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮುಂಚೆನೆ ಇದೊಂದು ವ್ಯಾವಹಾರಿಕವಾಗಿ ನಡೆದಂತಹ ಕೃತ್ಯ ಅಂತ ಹೇಳಿ ಅದಾದ ನಂತರ ತುಂಬಾ ಸೀರಿಯಸ್ ಆಗಿ ಆಗಿಲ್ಲ ಅಂತ ಹೇಳ್ತಾರೆ. ಇದು ಏನು ನಡೀತಾ ಇದೆ? ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ತೀವಿ, ಸಂವಿಧಾನದ ಆಶೆಯನ್ನು ಗಟ್ಟಿಗೊಳಿಸುವಂತಹ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಅದನ್ನ ಖಂಡಿಸುವಂತ ಕೆಲಸನೂ ಸಮೇತ ಅಲ್ಲಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಂತಹ ನಾಸೀರ್ ಸಾಬ್ ಮಾಡಲಿಲ್ಲ. ಇಡೀ ಕಾಂಗ್ರೆಸ್ ಸರ್ಕಾರ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಮಾಧ್ಯಮಗಳಲ್ಲಿ ಬರ್ತಾ ಇದೆ, ತುಂಬಾ ಸ್ಪಷ್ಟ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಅದಾದ ನಂತರ ಹೇಳಿದ್ರು ಅದನ್ನು ತನಿಖೆ ಮಾಡೋದು ಬಿಟ್ಟರು, ಅದು FSL ವರದಿ ಬರಬೇಕು ಅಂತ ಹೇಳಿದ್ರು. ಈಗ FSL ವರದಿ ಬಂದಿದೆ, ಅದರಲ್ಲೂ ಸ್ಪಷ್ಟ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರುವಂಥವು. ಇದೆಲ್ಲವನ್ನು ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಒಂದು ಮತಾಂಧತೆಯ ಒಂದು ಓಲೈಕೆ ಇರ್ಬೋದು ಅಥವಾ ಚುನಾವಣೆಯ ಓಲೈಕೆಗೆ ಒಂದು ಲಜ್ಜೆ ಬಿಟ್ಟು ರಾಜಕೀಯವನ್ನು ಮಾಡ್ತಾ ಇದೆ. ಇದು ತುಂಬಾ ದೊಡ್ಡ ಅಪಾಯಕಾರಿ. ಇದು ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಸನ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎಸ್ಪಿ ಸಭೆಯಲ್ಲಿ ನಡೆದ ಎಸ್ಸಿ/ಎಸ್ಟಿ ಸಭೆಯಲ್ಲಿ ಮೊದಲು ಹಿಂದಿನ ದೂರುಗಳ ಬಗ್ಗೆ ಮೊದಲು ಚರ್ಚೆ ಮಾಡಲಾಯಿತು. ನಂತರ ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವಲ್ಲಿ ಆಡಳಿತ ವಿಫಲವಾಗಿದೆ ಎಂದು ಖಂಡಿಸಿ ಸಭೆಯನ್ನ ಬಹಿಷ್ಕರಿಸಿ ಹೊರಬಂದು ಅಂಬೇಡ್ಕರ್ ಪ್ರತಿಮೆ ಮುಂದೆ ರಸ್ತೆ ಮೇಲೆ ಪ್ರತಿಭಟಿಸಿ ಮೆರವಣಿಗೆ ನಡೆಸಲಾಯಿತು. ಇಂದಿನ ಸಭೆಯಲ್ಲಿ ಏನಾದರೂ ದೂರುಗಳಿದ್ರೆ ತಿಳಿಸಬಹುದೆಂದು ಸಭೆಯಲ್ಲಿ ತಿಳಿಸಿದಾಗ ಸಭೆಯಲ್ಲಿದ್ದ ಹಿರಿಯ ದಲಿತ ಮುಖಂಡ HK ಸಂದೇಶ್ ಸಮುದಾಯದ ಪರವಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಸಭೆಗೆ ವಿವರ ನೀಡಿದರು. ಮಡೆನೂರಿನಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶಕ್ಕೆ ನಿರ್ಬಂಧ ಹಾಕಲಾಗಿತ್ತು. ಹೋರಾಟಗಾರರು ಜಿಲ್ಲಾಡಳಿತದ ಗಮನಕ್ಕೆ ಹೋರಾಟದ ಮೂಲಕ ತಿಳಿಸಿದಾಗ ಜಿಲ್ಲಾಡಳಿತ ಮಾರ್ಚ್ 3ರಂದು ದೇವಾಲಯ ಪ್ರವೇಶಕ್ಕೆ ಅನುಮತಿ ನೀಡಿತು. ಆದರೆ ಘಟನಾ ಸ್ಥಳಕ್ಕೆ ಡಿಸಿ, ಎಸ್ಪಿ, ತಹಸೀಲ್ದಾರ್ ಅವರು ಗೈರಾಗಿರುವ ಬಗ್ಗೆ ಸಭೆಯಲ್ಲಿ ವಿರೋಧ ವ್ಯಕ್ತವಾದವು. ದೇವಾಲಯದ ಪ್ರವೇಶದ ವೇಳೆ ದುರ್ಘಟನೆಗಳು ನಡೆದಿದ್ರೆ ಯಾರು ಹೊಣೆ? ಹಿರಿಯ ಅಧಿಕಾರಿಗಳು ಏಕೆ ಸ್ಥಳಕ್ಕೆ ಬರಲಿಲ್ಲ? ಇದು ದಲಿತರ ಮೇಲೆ ನೀವು ತೋರುತ್ತಿರುವ ಧೋರಣೆಯಲ್ಲವೇ ಎಂದು ಪ್ರಶ್ನಿಸಿದರು. ನಂತರ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ದಲಿತ ಸಮುದಾಯದವರೊಬ್ಬರ ಬೈಕನ್ನ ಹಗಲಲ್ಲೇ ಸುಟ್ಟು ಹಾಕಿದ್ದಾರೆ. ಕೃತ್ಯ ಎಸಗಿರುವವರ ಮೇಲೆ ಕಾನೂನು ಕ್ರಮಕ್ಕೆ ದೂರು ನೀಡಿದ್ರೂ ಅವರನ್ನ ಬಂಧಿಸಿ ಮತ್ತೆ ಬಿಟ್ಟು ಕಳುಹಿಸಿದ್ದೀರಿ. ಇದು ದಲಿತರ ಮೇಲೆ ಅಧಿಕಾರಿಗಳ ಧೋರಣೆಯಲ್ಲವೇ ಎಂದು ಹಲವು ಮುಖಂಡರು ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನಿಸಿದರು. ಇದಕ್ಕೆ ಸಭೆಯಲ್ಲಿದ್ದ ಎಲ್ಲಾ ಮುಖಂಡರು ವಿರೋಧ ವ್ಯಕ್ತಪಡಿಸಿದರು.
ಇನ್ನು ಆಲೂರು ತಾಲೂಕಿನಲ್ಲಿ ಕೆರೆಯ ನೀರನ್ನೇ ದಲಿತರು ಮುಟ್ಟುವುದಕ್ಕೆ ನಿರ್ಬಂಧ ಹೇರಿದ್ರೂ ಯಾರ ಮೇಲೆ ಯಾವುದೇ ಕ್ರಮವಾಗಿಲ್ಲ. ಹೀಗೆ ದಲಿತರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಸಾಮಾಜಿಕ ಸಮಸ್ಯೆಗಳಿದ್ದರೂ ಘಟನೆ ನಡೆದ ಸ್ಥಳಕ್ಕೆ ಎಸ್ಪಿ ಆಗಲಿ ಡಿಸಿ ಆಗಲಿ ಭೇಟಿ ನೀಡುವುದಿಲ್ಲ ಎಂದ ಮೇಲೆ ನಿಮಗೇಕೆ ಬೇಕು ಈ ಸಭೆ ಎಂದು ಒಕ್ಕೊರಲಿನಿಂದ ಮುಖಂಡರು ಸಭೆ ಬಹಿಷ್ಕಾರ ಮಾಡಿ ಹೊರ ನಡೆದರು. ಸಭೆಯಿಂದ ಹೊರಬಂದ ದಲಿತ ಮುಖಂಡರು ಎಸ್ಪಿ ಕಚೇರಿ ಮುಂಭಾಗ ತುಸುಕಾಲ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅವರ ನಿರ್ಲಕ್ಷ್ಯವನ್ನ ಖಂಡಿಸಿದರು. ನಂತರ ಮೆರವಣಿಗೆ ಮೂಲಕ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಧರಣಿ ನಡೆಸಿ ದಲಿತರ ಮೇಲೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆ ಹಾಗೂ ವೈಫಲ್ಯವನ್ನ ಖಂಡಿಸಿ ಧಿಕ್ಕಾರ ಕೂಗಿದ್ರು. ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಮತ್ತು ದಲಿತ ಮುಖಂಡ ಸೋಮಶೇಖರ್ ಮಾತನಾಡಿ, ಎಸ್ಪಿ ಡಿಸಿ ನಡೆ ದಲಿತ ವಿರೋಧಿಯಾಗಿದೆ. ಇನ್ನು ಕೆರೆ ನೀರು ಮುಟ್ಟುವ ಹಾಗೆ ಇಲ್ಲ, ದೇವಾಲಯ ಪ್ರವೇಶ ಮಾಡೋ ಹಾಗಿಲ್ಲ. ಜಮೀನು ವಿಚಾರಗಳು ಮತ್ತಿತರೆ ಸಂದರ್ಭಗಳು ಎದುರಾದಾಗ ಹಲ್ಲೆಗಳು, ದೌರ್ಜನ್ಯಗಳು ನಡೆಯುತ್ತಿವೆ ಎಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಇಲ್ಲವೇ? ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ದಲಿತರ ಸಮಸ್ಯೆಗಳನ್ನ ಆಲಿಸಲು ವಿಫಲವಾಗಿದ್ದಾರೆ. ಕೂಡಲೇ ಇಂತಹ ಅಧಿಕಾರಿಗಳನ್ನ ಜಿಲ್ಲೆಯಿಂದ ಕಳುಹಿಸಬೇಕೆಂದು ಒತ್ತಾಯ ಮಾಡಿದ್ರು. ದಲಿತ ಮುಖಂಡರಾದ ಸೋಮಶೇಖರ್, ವಿಜಯಕುಮಾರ್, ಅಂಬುಗ ಮಲ್ಲೇಶ್, ಪ್ರಸನ್ನ, ಶಿವಮ್ಮ ಅವರು ಮಾತನಾಡಿ, ಜಿಲ್ಲಾಡಳಿತದ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಇದು ಹೀಗೆ ಮುಂದುವರೆದರೆ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಮಡೇನೂರು ಗ್ರಾಮದ ಗ್ರಾಮ ದೇವತೆ ಸತ್ತಿಗರಹಳ್ಳಿ ಅಮ್ಮ ದೇವಾಲಯಕ್ಕೆ ದಲಿತರ ಪ್ರವೇಶ ಆದ ಮೇಲೆ ದಲಿತರ ಬಡಾವಣೆಗೆ ನೀರು ನಿಲ್ಲಿಸುವುದು, ದನಕರುಗಳು ಮೇಯಲು ತೊಂದರೆ ಕೊಡುವುದು, ಕೆಲಸಕ್ಕೆ ನಿರ್ಬಂಧ, ಮಹಿಳೆಯರು ಮುಂದಿಟ್ಟುಕೊಂಡು ಜಾತಿ ನಿಂದನೆ ಮಾಡುವುದು ಹಾಗೂ ಇನ್ನಿತರೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಗ್ರಾಮದ ಕೋಮಲ, ಮಂಜುಳಾ, ಗೌರಮ್ಮ, ರಂಗಯ್ಯ, ರತ್ನಮ್ಮ, ಪ್ರಶಾಂತ್, ಪುಟ್ಟಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮಧ್ಯಪ್ರವೇಶ ಮಾಡಿ ಶಾಂತಿ ಸಭೆ ನಡೆಸಿ ದಲಿತರಿಗೆ ದೇವಾಲಯಕ್ಕೆ ಮುಕ್ತ ಅವಕಾಶ ನೀಡಿ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುವಂತೆ ಮನವಿ ಮಾಡಿದ್ರು. ಈ ವೇಳೆ ಹಿರಿಯ ದಲಿತ ಮುಖಂಡರಾದ ಸೋಮಶೇಖರ್, ಅರೆಹಳ್ಳಿ ನಿಂಗರಾಜ್, ರಾಜಶೇಖರ್, ಭಾಗ್ಯ, ಕಲಿವೀರ್, ಹೆತ್ತೂರು ನಾಗರಾಜ್, ತೋಟೇಶ್ ನಿಟ್ಟೂರು, ಶಾಂತಿಗ್ರಾಮ ಚೇತನ್, ಪ್ರಕಾಶ್, ಕುಮಾರಸ್ವಾಮಿ, ಆನಂದ್, ಶಿವಕುಮಾರ್, ರಾಜು ಹೀಗೆ ಜಿಲ್ಲೆಯ ತಾಲೂಕು ಹೋಬಳಿಯ ಮುಖಂಡರು ಭಾಗವಹಿಸಿದ್ರು. ಹೆಚ್ಐಎನ್ ನ್ಯೂಸ್ ಹಾಸನ್. ನಮ್ಮ ಅನುಭವ ಹಿರಿಯ ಮುಖಂಡರುಗಳ ಜೊತೆ ನೀವು ಯಾವತ್ತೂ ವಿಶೇಷವಾಗಿ ಸಭಾಕಾರ ಚರ್ಚೆ ಮಾಡೇ ಇಲ್ಲ. ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ. ಈ ಜಿಲ್ಲೆಯ ಆಡಳಿತದ ಬಗ್ಗೆ ತಿಳ್ಕೊಂಡಿಲ್ಲ, ನೀವು ಜಿಲ್ಲೆಯ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿಲ್ಲ, ಜಿಲ್ಲೆಯ ದಲಿತರ ರಾಜಕಾರಣದ ಬಗ್ಗೆ ತಿಳ್ಕೊಂಡಿಲ್ಲ, ಜಿಲ್ಲೆಗೆ ದಲಿತರಿಗೆ ಏನೇನು ಅನ್ಯಾಯ ಆಗ್ತಿದೆ, ಅವ್ರಿಗೆ ಯಾವ ಥರ ನಾವು ಸಾಮಾಜಿಕ ನ್ಯಾಯ ಕೊಡ್ತಿದ್ದೆ, ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅನ್ನೋದು ಇದುವರೆಗೂ ನೀವು ನಮ್ಮ ಪ್ರಶ್ನೆ ಮಾಡಿ ಕೇಳಿರ್ತಕ್ಕಂಥದ್ದು ನಿಜವಾದ ದುರಂತ. ನಿಮ್ಮಲ್ಲಿ ಯಾವ ಡಿವೈಎಸ್ಪಿಗಳು ಯಾವ ವಿಭಾಗ ಮಾಡ್ತಾ ಸಭೆಗಳು ಮಾಡ್ತಾ ಇಲ್ಲ, ಯಾವ ಸಬ್ ಇನ್ಸ್ಪೆಕ್ಟರ್ಗಳು ಸಮಸ್ಯೆಗಳಿಗೆ ಮೀಟಿಂಗ್ ಮಾಡ್ತಾ ಇಲ್ಲ, ಯಾವ ಲೀಡ್ರು ಅಂತಲೇ ಗೊತ್ತೇ ಇಲ್ಲ ಕೆಲವು ಅಧಿಕಾರಿಗಳಿಗೆ. ಆ ಥರದ ಪರಿಸ್ಥಿತಿ ಇದೆ ಅಂತಂದ್ರೆ ನಿಮ್ಮ ದುರಾಡಳಿತ ಅಂತ, ನಿಮ್ಮ ದುರಂಕಾರದ ಪರಮಾವಧಿ ಅಂತ ಅರ್ಥ. ಇದನ್ನ ನಾವು ಎಚ್ಚರ ಮಾಡ್ತಾ ಇದೀವಿ. ಮಂತ್ರಿಗಳು ನೆಕ್ಸ್ಟ್ ಜಿಲ್ಲೆಗೆ ನಮ್ಮ KN ರಾಜಣ್ಣ ಇರಬಹುದು, ಯಾರೇ ಆಗಲಿ ಅವ್ರು ಬಂದ್ರೆ ಅವ್ರನ್ನ. ಹಾಸನ ಜಿಲ್ಲೆಯ ಎಲ್ಲ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಸರಾಗವಾಗಿ ಖರೀದಿ ಪ್ರಕ್ರಿಯೆ ನಡೆಸಲು ಅಧಿಕಾರಿಗಳ ಜೊತೆ ಚರ್ಚಿಸಲಾಗುತ್ತಿದೆ ಎಂದು ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿರುವ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಗುರುವಾರ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿ, ರೈತರಿಗೆ ಯಾವುದೇ ಸಮಸ್ಯೆಯಾಗದಂತೆ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸ್ಥಳ ಪರಿಶೀಲನೆ ನಡೆಸುತ್ತಿದ್ದು, ಗೊಂದಲವಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದಾರೆ. ಕೆಲವು ರೈತರ ಬೆರಳಚ್ಚು ಬಾರದೆ ಸಮಸ್ಯೆ ಉಂಟಾಗಿದ್ದು, ಹೆಚ್ಚು ತಂತ್ರಜ್ಞಾನ ಇರುವ ಯಂತ್ರವನ್ನ ಅಧಿಕಾರಿಗಳಿಗೆ ತಿಳಿಸಿಕೊಡಿಸುತ್ತೇವೆ. ಈಗಾಗಲೇ ಶಾಸಕರು ರೈತರಿಗೆ ಶಾಮಿಯಾನ, ಚೇರ್ ಹಾಕಿಸಿ ಕುಡಿಯುವ ನೀರು, ಬೆಳಗ್ಗೆ ತಿಂಡಿ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಹ ಮಾಡಿದ್ದು, ತಾಲೂಕಿನಲ್ಲಿ ಉತ್ತಮವಾದ ಸ್ಪಂದನೆ ದೊರೆತಿದೆ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ತೆಂಗು ಬೆಳೆಗಾರರಿರುವುದರಿಂದ 45,000 ಕ್ವಿಂಟಾಲ್ ಕೊಬ್ಬರಿ ಖರೀದಿ ಪ್ರಮಾಣವನ್ನು ಹೆಚ್ಚು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಒಟ್ಟು 9 ಜಿಲ್ಲೆಗಳಿಂದ 6,92,500 ಕ್ವಿಂಟಾಲ್ ಉಂಡೆ ಕೊಬ್ಬರಿಗೆ ಮಾರ್ಚ್ 4ರಂದು ಆದೇಶ ಹೊರಡಿಸಲಾಗಿತ್ತು. ಜಿಲ್ಲೆಗೆ ಇಂತಿಷ್ಟು ಕ್ವಿಂಟಾಲ್ ಎಂದು ನಿಗದಿಪಡಿಸಲಾಗಿತ್ತು. ಇದೀಗ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕೊಬ್ಬರಿ ಬೆಳೆಗಾರರಿರುವುದರಿಂದ ಆದೇಶವನ್ನ ಪರಿಷ್ಕರಿಸಿ ಜಿಲ್ಲೆಗೆ ಹೆಚ್ಚುವರಿ 45,000 ಕ್ವಿಂಟಾಲ್ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ತುಮಕೂರಿಗೆ 3,50,000 ಕ್ವಿಂಟಾಲ್ ಖರೀದಿಯಲ್ಲಿ 25,000 ಕ್ವಿಂಟಾಲ್ ಕಡಿತಗೊಳಿಸಲಾಗಿದೆ. ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ರಾಮನಗರ ಹಾಗೂ ಚಾಮರಾಜನಗರಕ್ಕೆ ನಿಗದಿಪಡಿಸಲಾಗಿದ್ದ 7,20,500 ಕ್ವಿಂಟಾಲ್ ಕೊಬ್ಬರಿಯಲ್ಲಿ 20,000 ಕ್ವಿಂಟಾಲ್ ಕಡಿತಗೊಳಿಸಿ ಹಾಸನಕ್ಕೆ ಒಟ್ಟು 45,000 ಕ್ವಿಂಟಾಲ್ ಹೆಚ್ಚುವರಿ ಕೊಬ್ಬರಿ ಖರೀದಿಗೆ ಅವಕಾಶ ನೀಡಲಾಗಿದೆ. ಈ ಮೊದಲು ಆದೇಶದಂತೆ ಹಾಸನ ಜಿಲ್ಲೆಯಿಂದ 1,75,000 ಕ್ವಿಂಟಾಲ್ ಕೊಬ್ಬರಿ ಖರೀದಿಗೆ ಅವಕಾಶ ನೀಡಲಾಗಿತ್ತು. ಈಗ ಹೆಚ್ಚುವರಿಯಿಂದ 2,20,000 ಕ್ವಿಂಟಾಲ್ ಉಂಡೆ ಖರೀದಿಗೆ ಸರ್ಕಾರ ಅನುಮತಿ ನೀಡಿದೆ. ಜಿಲ್ಲೆಯಲ್ಲಿ ಹೆಚ್ಚುವರಿ ಕೊಬ್ಬರಿ ಖರೀದಿಸುವಂತೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು.
ತೀವ್ರ ಬರಗಾಲ ಇರುವುದರಿಂದ ರೈತರಿಗೆ ತೊಂದರೆಯಾಗದಂತೆ ಎಲ್ಲ ರೈತರಿಗೂ ಬೆಂಬಲ ಬೆಲೆಯಡಿ ಕೊಬ್ಬರಿ ಖರೀದಿಗೆ ಅವಕಾಶ ಕಲ್ಪಿಸಲು ಇನ್ನೂ ಹೆಚ್ಚುವರಿಯಾಗಿ 30,000 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದು ಉತ್ತಮ ಸ್ಪಂದನೆ ದೊರೆಯುವ ನಿರೀಕ್ಷೆಯಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ಪ್ರಭಾರ ವ್ಯವಸ್ಥಾಪಕಿ ಕಾವ್ಯ, ಕೃಷಿ ಅಧಿಕಾರಿ ಆದರ್ಶ್, ಕುಂಬಾರಹಳ್ಳಿ ರಮೇಶ್, ಮೀಸೆ ಜಗದೀಶ್, ಗಣ್ಯವಾಸು ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್, ಚನ್ನರಾಯಪಟ್ಟಣ. ಮೊನ್ನೆಯಿಂದನೂ ಕೂಡ ಪ್ರತಿಯೊಂದು ಕೇಂದ್ರಗಳಿಗೆ ಹೋಗುವಂತ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಕಡೆಯೂ ಕೊಬ್ಬರಿ ಕೇಂದ್ರಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಚೆನ್ನಾಗಿ ನಡೆಸ್ಕೊಡೋ ಅಂಥ ಕೆಲಸನ ಮಾಡ್ತಿದ್ದಾರೆ. ಕೆಲವು ಕಡೆ ಒಂದು ಸ್ವಲ್ಪ ಮೊದಲನೇ ದಿನ ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಈಗಾಗಲೇ ಇವತ್ತೇನು 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತಿಂದನೂ ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಯುವಂಥ ಕೆಲಸ ಮಾಡಿ ಪ್ರತಿಯೊಂದು ಕೇಂದ್ರಗಳಿಗೂ ಇನ್ನೂ ಹೆಚ್ಚುವರಿ ಎಲ್ಲೆಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಲ್ಲಿ ಹೆಚ್ಚುವರಿ ಕೌಂಟರ್ಸ್ಗಳನ್ನ ಕೊಡುವಂಥ ಕೆಲಸ ಮಾಡಿ ಹಾಗೂ ನಮಗೆ ಕೇವಲ ರಾಜ್ಯ ಸರ್ಕಾರದಲ್ಲಿ ಬರೀ 1.75 ಕೊಟ್ಟಿದ್ರು, 1,75,000 ಕ್ವಿಂಟಾಲ್ ಕೊಟ್ಟಿದ್ರು. ಅದಾದ ಮೇಲೆ ಇದು ಸಾಕಾಗೋದಿಲ್ಲ ಅಂತ ಹೇಳಿ ಈಗ ಮತ್ತೆ ಎಲ್ಲ ನಾವು ಕೂಡ ಮಾತಾಡಿ ಕೃಷಿ ಸಚಿವರಿಗೆ ಮತ್ತು ಹಾಗೂ ನಮ್ಮ ಬಾಲಣ್ಣವರು ಕೂಡ ಮಾತಾಡಿ ಕೃಷಿ ಸಚಿವರಿಗೆ ಮಾತಾಡಿ ಅವ್ರಿಗೆ ಮೇಲೆ ಒತ್ತಡ ನಾವು ಇವತ್ತು ಸುಮಾರು ದೇವೇಗೌಡರು ಸಾಹೇಬ್ರನ್ನೂ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಿದ ನಂತರ 85,000 ಹೆಚ್ಚುವರಿ ನಮಗೆ ಕ್ವಿಂಟಾಲ್ನ ಕೊಡೋ ಅಂಥ ಕೆಲಸ ಮಾಡಿ ಹೋದ್ಸರಿ ಪ್ರಕ್ರಿಯೆಯಲ್ಲಿ ಖರೀದಿಯಾಗಿದ್ದೇನೆ 1,50,60,000 ಖರೀದಿಯಾಗಿದೆ. ಹೆಚ್ಎನ್ ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ಜಮೀನು ವಿಚಾರದಲ್ಲಿ ಜಗಳ ನಡೆದು ಸಂಗಪ್ಪ ಎನ್ನುವವರನ್ನ ಕೊಲೆ ಮಾಡಿದ ವಿಚಾರ ಕೇಸ್ ದಾಖಲಾಗಿದೆ. 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು SP ಮೊಹಮ್ಮದ್ ಸುಜೀತಾ ತಿಳಿಸಿದರು. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಚಂದನ್ ಕೊಟ್ಟಿರುವ ದೂರಿನ ಮೇರೆಗೆ 2024 ಫೆಬ್ರವರಿ 27ರಂದು ನಡೆದ ಘಟನೆ ಬಗ್ಗೆ ಕೇಸ್ ದಾಖಲಿಸಲಾಗಿದೆ. ಚಂದನ್ ತಂದೆ ಸಂಗಪ್ಪ ಅವರನ್ನ ಏರಯ್ಯ ಮತ್ತು ಆತನ ಮಗ ಲಕ್ಷ್ಮಣ, ಪಾರ್ವತಿ ಇವರು ಕೊಲೆ ಮಾಡಿದ್ದಾರೆ ಎಂದು ಹೇಳಿಕೆ ಕೊಡಲಾಗಿದೆ. ಸಂಗಪ್ಪ ಮತ್ತು ಈರಯ್ಯ ಇವರು ಅಣ್ಣ ತಮ್ಮಂದಿರಾಗಿದ್ದು ಅರೆಹಳ್ಳಿಯಲ್ಲಿ ವಾಸವಾಗಿದ್ದು, ಜಮೀನು ವಿಚಾರ ಬಂದಾಗ ಆಗಾಗ್ಗೆ ಗಲಾಟೆಗಳು ನಡೆಯುತ್ತಿತ್ತು. ಒಬ್ಬರಿಗೆ 2 ಎಕರೆ ಜಮೀನಿದ್ರೆ ಮತ್ತೊಬ್ಬರಿಗೆ 1.5 ಎಕರೆ ಜಮೀನಿತ್ತು. ಅಂದು ಬೆಳಗ್ಗೆ ಸಮಯದಲ್ಲಿ ಚಂದನ್, ಸಂಗಪ್ಪ ಹಾಗೂ ತಮ್ಮ ಬಸವರಾಜು ಮೂವರು ಕಾಫಿ ಕೊಯ್ಯಲು ಕಾಫಿ ತೋಟಕ್ಕೆ ಹೋಗಿದ್ದು, ಅದೇ ಸಮಯಕ್ಕೆ ಈರಯ್ಯ ಮತ್ತು ಆತನ ಮಗ ಲಕ್ಷ್ಮಣ, ಪಾರ್ವತಿ ಸ್ಥಳಕ್ಕೆ ಬಂದಿದ್ದಾರೆ. ಈ ವೇಳೆ ಕಾಫಿ ಕೊಯ್ಯುವ ವಿಚಾರದಲ್ಲಿ ವಾಗ್ವಾದ ನಡೆದಿದೆ ಎಂದರು.
ಕಾಫಿ ಕೊಯ್ಯಲು ಬಳಸುವ ವಸ್ತುವಿನಿಂದ ಈರಯ್ಯ ಅವರು ಸಂಗಪ್ಪನನ್ನ ಕೊಲೆ ಮಾಡುತ್ತಾರೆ. ಜೊತೆಗಿದ್ದ ಚಂದನ್ ಮತ್ತು ಬಸವರಾಜ್ ಮೇಲೂ ಆಕ್ರಮಣ ಮಾಡಿರುತ್ತಾರೆ. ಈ ಘಟನೆಯಲ್ಲಿ ಸಂಗಪ್ಪ ಅವರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ನಂತರ ಚಂದನ್ ಮತ್ತು ಬಸವರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ. ಮೂವರು ಆರೋಪಿಗಳನ್ನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಹೇಳಿದರು. HCN ನ್ಯೂಸ್ ಹಾಸನ್. ದಿನಾಂಕ 27/2/2024 ಚಂದನ್ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಮೇರೆಗೆ ನಾವು ಒಂದು FIR ದಾಖಲುಪಡಿಸಿದ್ದೀವಿ. ಆ FIR ದಲ್ಲಿ ಚಂದನ್ ಎಂಬವರ ತಂದೆ ಸಂಗಪ್ಪ ಅವರಿಗೆ ಈರಯ್ಯ, ಲಕ್ಷ್ಮಣ ಮತ್ತು ಪಾರ್ವತಿ ಅವರು ಕೊಲೆ ಮಾಡಿದಾರ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಕೇಸ್ ಹಿನ್ನೆಲೆ ಏನಂದ್ರೆ ಚಂದನ್ ಅವರ ತಂದೆಯಾದ ಸಂಗಪ್ಪ ಅವರು ಮತ್ತು ಅಕ್ಯೂಸ್ಡ್ ಆದ ಈರಯ್ಯ ಅವರು ಅಣ್ಣ ತಮ್ಮರು. ಇವರು ಒಂದೇ ಗ್ರಾಮದಲ್ಲಿ ಅರೆಹಳ್ಳಿ ಹೋಬಳಿಯಲ್ಲಿ ವಾಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವರಿಬ್ಬರಿಗೂ ಸುಮಾರು ಜಮೀನು ವಿಚಾರದಲ್ಲಿ ಅವಾಗವಾಗ ಗಲಾಟೆಯನ್ನು ಆಗ್ತಾ ಬರ್ತಾ ಇತ್ತು. ಅವರು ಒಬ್ಬರಿಗೆ ಸುಮಾರು 2 ಎಕರ್ ಜಮೀನನ್ನು, ಇನ್ನೊಬ್ಬರಿಗೆ 1.5 ಎಕರ್ ಜಮೀನಂತೂ ಅವ್ರ ವಶದಲ್ಲಿ ಇರ್ತದೆ. ಆ ಜಮೀನು ವ್ಯವಹಾರದಲ್ಲಿ ಹಲವಾರು ಸಲ ಇಬ್ಬರು ಜಗಳ ಆಗುತ್ತೆ. ಆವತ್ತಿನ ದಿನ ಬೆಳಿಗ್ಗೆ 9:30 ಸಮಯದಲ್ಲಿ ಮೃತಪಟ್ಟಿದ ಸಂಗಪ್ಪ ಅವರು ಮತ್ತು ಅವ್ರ ಮಗನಾದ ಚಂದನ್ ಮತ್ತು ಅವ್ರ ತಮ್ಮನಾದ ಬಸವರಾಜ್ ಅವರು ಎಲ್ಲರೂ ಕಾಫಿ ಕುಯ್ಯಕ್ಕೆ ಕಾಫಿ ತೋಟಕ್ಕೆ ಹೋಗಿರ್ತಾರೆ. ಅದೇ ಸಮಯದಲ್ಲಿ ಈರಯ್ಯ, ಲಕ್ಷ್ಮಣ ಮತ್ತು ಪಾರ್ವತಿನೂ ಆ ಸ್ಥಳಕ್ಕೆ ಬಂದಿರ್ತಾರೆ. ಆ ಕಾಫಿ ಕುಯ್ಯಕ್ಕೆ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಆಗುತ್ತೆ. ಆ ಸಮಯದಲ್ಲಿ ಕಾಫಿ ಕುಯ್ಯಕ್ಕೆ ಯೂಸ್ ಮಾಡುವ ಸಿಕ್ಕಲನ್ನು ಯೂಸ್ ಮಾಡಿಕೊಂಡು ಈರಯ್ಯ ಅವರು ಸಂಗಪ್ಪಗೆ ಮರ್ಡರ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವ್ರ ಜೊತೆಗೆ ಇರುವ ಚಂದನ್ ಮತ್ತು ಬಸವರಾಜ್ ಅವರಿಗೂ ಅಟ್ಯಾಕ್ ಮಾಡ್ತಾರೆ. ಈ ಘಟನೆಯಲ್ಲಿ ಸಂಗಪ್ಪ ಅವರು ಸ್ಥಳದಲ್ಲಿ ತೀರ್ಕೊಳ್ತಾರೆ ಮತ್ತು ಚಂದನ್ ಮತ್ತು ಬಸವರಾಜ್ ಅವರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ಈ ಕೇಸಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿ ಈಗಾಗಲೇ ಅಕ್ಯೂಸ್ಡ್ ಆದ 3 ಜನ ಈರಯ್ಯ, ಲಕ್ಷ್ಮಣ. ಮಾರ್ಚ್ 9ನೇ ತಾರೀಕಿನಂದು ನಿಗದಿಯಾಗಿದ್ದ ರಾಷ್ಟ್ರೀಯ ಲೋಕ್ ಅದಾಲತನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಮಾರ್ಚ್ 16ಕ್ಕೆ ಮುಂದೂಡಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್ ತಿಳಿಸಿದರು. ಮುಂದೂಡಲಾದ ದಿನದಂದು ಎಂದಿನಂತೆ ಎಲ್ಲಾ ನ್ಯಾಯಾಲಯಗಳಲ್ಲೂ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು, ನ್ಯಾಯಾಲಯದಲ್ಲಿ ಬಾಕಿಯಿರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, ಕಾರ್ಮಿಕ ಪ್ರಕರಣಗಳು, ವೈವಾಹಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಮತ್ತು ವ್ಯಾಜ್ಯ ಪೂರ್ವ ಬ್ಯಾಂಕ್ ಸಾಲ ಮರುಪಾವತಿ ಪ್ರಕರಣಗಳು, ನೀರಿನ ಕರ ವಸೂಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಕಕ್ಷಿಗಾರರು ಖುದ್ದಾಗಿ ಅಥವಾ ವಕೀಲರ ಮೂಲಕ ನ್ಯಾಯಾಲಯಗಳಲ್ಲಿ ಹಾಜರಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಇದರಿಂದ ಸಮಯ ಉಳಿತಾಯ, ಶೀಘ್ರ ನ್ಯಾಯದಾನ, ಸೌಹಾರ್ದದ ಬಾಂಧವ್ಯ ವೃದ್ಧಿಸಲಿದೆ. ಕಕ್ಷಿಗಾರರು ಇದರ ಸದುಪಯೋಗವನ್ನು ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್ ತಿಳಿಸಿದರು. HCN ನ್ಯೂಸ್ ಹಾಸನ್. ಸರ್ಕಾರಿ ನೌಕರಿ ಕೊಡಿಸುತ್ತೇನೆ ಎಂದು ನಂಬಿಸಿ ಹಣ ದೋಚಿರುವ ವಂಚಕನಿಗೆ ತಕ್ಕ ಶಿಕ್ಷೆಯಾಗಬೇಕು. ಯಾವ ವಕೀಲರು ಜಾಮೀನು ಕೊಡಿಸಲು ಸಹಕರಿಸಬಾರದೆಂದು ವಂಚನೆಗೆ ಒಳಗಾದ ವಳಲಹಳ್ಳಿ ಸಚಿನ್ ಕುಮಾರ್ ಮನವಿ ಮಾಡಿದರು. ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು, ವಿಧಾನಸೌಧದ ಎಂಎಸ್ ಬಿಲ್ಡಿಂಗ್ನಲ್ಲಿ ಸರ್ಕಾರಿ ಕೆಲಸ ಮಾಡುವುದಾಗಿ ನನ್ನ ಸ್ನೇಹಿತ ವಂಚಕ ಕೊಣಬನಹಳ್ಳಿ ಸಚಿನ್ ಎಂಬ ವ್ಯಕ್ತಿಗೆ ಫೋನ್ಪೇ ಮತ್ತು ನಗದು ಮೂಲಕ 2,50,000 ಹಣವನ್ನ ಇವನಿಗೆ ಕೊಟ್ಟಿರುತ್ತೇನೆ. ಕೆಲಸವನ್ನ ಕೊಡಿಸಲಿಲ್ಲ, ಹಣವಾದ್ರೂ ವಾಪಸ್ ಕೊಡು ಎಂದು ಕೇಳಿದಾಗ, ಆವಾಗ ಈವಾಗ ಸರ್ಕಾರಿ ಕೆಲಸ ಆಗುತ್ತದೆ, ಹೆದರಬೇಡ ಎಂದು ಹೇಳಿದ. ಆದರೂ ಸ್ವಲ್ಪ ಸಮಯ ನೋಡಿದೆವು. ನನಗೆ ಇವನ ಮೇಲೆ ಅನುಮಾನ ಬಂದು ಎಸಳೂರು ಪೊಲೀಸ್ ಠಾಣೆಗೆ ದೂರು ನೀಡಿದೆ ಎಂದು ವಂಚನೆಗೆ ಒಳಗಾದ ವಳಲಹಳ್ಳಿ ಗ್ರಾಮದ ಸಚಿನ್ ಕುಮಾರ್ ಹೇಳಿದರು. ನಾನು ಠಾಣೆಗೆ ದೂರು ನೀಡಿದ 2 ತಿಂಗಳ ನಂತರ ಎಸಳೂರು ಪೊಲೀಸರ ಕೈಗೆ ವಂಚಕ ಸಿಕ್ಕಿರುತ್ತಾನೆ. ವಂಚಕನನ್ನ ಜೈಲಿಗೆ ಕಳುಹಿಸಿದ ಪಿಎಸ್ಐ ಶ್ರೀನಿವಾಸ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಯಮಾಡಿ ಈತನಿಗೆ ಯಾವ ವಕೀಲರು ನ್ಯಾಯಾಲಯದಲ್ಲಿ ಜಾಮೀನು ಕೊಡಿಸಬಾರದು ಮತ್ತು ಬೇಲನ್ನ ನ್ಯಾಯಾಧೀಶರು ಕೊಡಬಾರದೆಂದು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ನಾವುಗಳು ಕೂಲಿನಾಲಿ ಮಾಡಿ ಜೀವನ ಸಾಗಿಸುತ್ತೇವೆ. ಇಂತಹವರ ಮಾತಿಗೆ ಮರುಳಾಗಿ ಮೋಸ ಹೋಗಿದ್ದೇವೆ. ಇನ್ನು ಮುಂದೆ ಯಾರು ಈ ತರಹ ಮೋಸ ಹೋಗಬೇಡಿ. ದಯಮಾಡಿ ಈತನಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು. ಈ ವ್ಯಕ್ತಿ ನನಗಲ್ಲದೆ ದಕ್ಷಿಣ ಕನ್ನಡದ ಕಡಬ ಗ್ರಾಮದ ರಕ್ಷಿತ್ ಎಂಬುವವನಿಗೂ ಮೋಸ ಮಾಡಿರುತ್ತಾನೆ. ಇನ್ನು ಹಲವಾರು ಜನರಿಗೆ ನಂಬಿಕೆ ದ್ರೋಹ ಮಾಡಿರುತ್ತಾನೆ. ದಯಮಾಡಿ ಈತನಿಗೆ ನ್ಯಾಯಾಲಯದಲ್ಲಿ ಕಠಿಣ ಶಿಕ್ಷೆ ನೀಡಬೇಕು ಎಂದರು. ಈ ವೇಳೆ ಅರುಣ್, ಸುಂದರ, ಕೇಶವ್, ಸಚಿನ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ.
ಸರ್ ನಮಸ್ತೆ, ನನ್ನ ಹೆಸರು ಸಚಿನ್ ಕುಮಾರ್ ಅಂತೇಳಿ, ಸಕಲೇಶ್ಪುರದ ಮಳದಳ್ಳಿ ಗ್ರಾಮದ ಎತ್ತೂರು ಹೋಬಳಿ ನಿವಾಸಿಯಾಗಿದ್ದು, ನನಗೆ ಪರಿಚಿತನಾದಂಥ ಎತ್ತೂರು ಹೋಬಳಿಯ ಕೊನಬನಹಳ್ಳಿ ಗ್ರಾಮದ ಪರಮೇಶ್ ಗೌಡ ಅವರ ಮಗನಾದಂಥ ಸಚಿನ್ ಗೌಡ ಅವರು 2.5 ಲಕ್ಷ ಹಣವನ್ನು ಪಡೆದು ಸರ್ಕಾರಿ ಕೆಲಸಗೊಳಿಸಿದ್ದಾಗಿ ನಂಬಿಸಿ ಮೋಸ ಮಾಡಿರ್ತಾನೆ. ಸುಮಾರು 2 ತಿಂಗಳ ನಂತರ ಕೆಲಸವನ್ನು ಕೊಡಿಸದೆ ನನ್ನಿಂದ ಪಡೆದ ಹಣವನ್ನು ಕೊಡದೆ ಸತಾಯಿಸಿರುತ್ತಾನೆ. ಇದರ ವಿರುದ್ಧವಾಗಿ ಅವರ ಮನೆಯವರಿಗೆ ತಿಳಿಸಿ ಈ ಥರ ಹೀಗೆ ಮಾಡಿದ್ದಾನೆ ಅಂತ ಹೇಳಿ, ನಂತರ ಅವರು ಏನೂ ಉತ್ತರವನ್ನು ಕೊಡದೆ ಸತಾಯಿಸಿರ್ತಾರೆ ಅವ್ರ ಮನೆಯವರು ಕೂಡ. ಈತ ಬೆಂಗಳೂರು ವಿಧಾನಸೌಧದಲ್ಲಿ ಮಾನ್ಯ ಸಚಿವರು ಭೈರತಿ ಸುರೇಶ್ ಇವರ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿರುವುದಾಗಿ ನನಗೆ ಪರಿಚಿತನಾಗಿರುವಂಥ ಈ ಸಚಿನ್. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ, ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ, ನಿಯಮ ಮತ್ತು ಷರತ್ತು ಅನ್ವಯ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ ಆವರಣದಲ್ಲಿ ಮೊಟ್ಟ ಮೊದಲ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಮಹಾನಾಯಕ ಜೈಭೀಮ್ ಟ್ರೋಫಿ 2024 ಲೀಗ್ ಕಮ್ ನಾಕ್ಔಟ್ ಮಾದರಿಯ ಪ್ರತಿಷ್ಠಿತ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಮಾರ್ಚ್ 8ರಿಂದ 10ರವರೆಗೂ 3 ದಿನಗಳ ಕಾಲ ನಡೆಯಲಿದೆ ಎಂದು ಉದಯ್ ಎಜುಕೇಷನ್ ಅಧ್ಯಕ್ಷ ಮತ್ತು ಕ್ರೀಡೆಯ ಪ್ರಧಾನ ಆಯೋಜಕ ಯಶವಂತ್ ತಿಳಿಸಿದರು. ಹಾಸನದಲ್ಲಿ ಸೋಮವಾರ ಮಾತನಾಡಿ, ಹಾಸನದ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ನಡೆಯಲಿದ್ದು, ಈ ಅದ್ದೂರಿ ಕಾರ್ಯಕ್ರಮದ ಉದ್ಘಾಟನೆಗೆ ಭೀಮ ಕೋರೆಗಾಂವ್ ವಿಜಯೋತ್ಸವ ರೂವಾರಿ ಸಿದ್ದನಾಕ ಮಹರ್ ಅವರ ವಂಶಜ ಮರಿಮೊಮ್ಮಗ ಮಿಲಿಂದ್ ಇನಾಮ್ದಾರ್ ಹಾಗೂ ಖ್ಯಾತ ಲೇಖಕರು, ಸಮಾಜ ಚಿಂತಕ ವಿಠಲ್ ವಗನ್ ಆಗಮಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು ಹಾಗೂ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಉದ್ಘಾಟನೆಯಲ್ಲಿ ಭಾಗವಹಿಸಲಿದ್ದು, ಈ ಅಂತಾರಾಜ್ಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಹೊರಗಿನಿಂದ ಬರುವ ತಂಡಗಳಿಗೆ ಊಟ, ವಸತಿ, ಟಿ ಶರ್ಟ್ ವ್ಯವಸ್ಥೆಯನ್ನು ಕಮಿಟಿ ವತಿಯಿಂದ ಆಯೋಜಿಸಲಾಗಿರುತ್ತದೆ ಎಂದರು. ಈ ಕ್ರೀಡಾಕೂಟಕ್ಕೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಇರುತ್ತದೆ. ಈ 3 ದಿನಗಳು ನಡೆಯುವ ಕ್ರೀಡಾಕೂಟಕ್ಕೆ ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು ಆಗಮಿಸಲಿದ್ದು, 2024 ಮಾರ್ಚ್ 10ರಂದು ಕೊನೆಯ ದಿನದ ಕ್ರೀಡೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ರಾಹುಲ್ ಜಾರಕಿಹೊಳಿ ಅವರು ಆಗಮಿಸಲಿದ್ದಾರೆ. ಈ ಕ್ರೀಡಾ ಕಾರ್ಯಕ್ರಮಕ್ಕೆ ಸಮುದಾಯದ ಬಾಂಧವರು, ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜೈ ಭೀಮ್ ಕ್ರಿಕೆಟ್ ಹಬ್ಬವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಬೇಕಾಗಿ ಕ್ರಿಕೆಟ್ ಕಮಿಟಿಯವರು ಭೀಮ ಕರೆಯೋಲೆಯೊಂದಿಗೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಪೆಂಟಗಾನ್ ಕ್ರಿಕೆಟ್ ಕ್ಲಬ್ನ ಆಯೋಜಕ ಹೇಮಂತ್, ಅಖಿಲ ಕರ್ನಾಟಕ ಮಹಾನಾಯಕ ಜೈ ಭೀಮ್ ಬಳಗದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಜೀವ ಮಹಂತಪ್ಪ, ಕ್ರೀಡಾಕೂಟದ ಆಯೋಜಕ ಮೂರ್ತಿ, ಜೈ ಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಚೇತನ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕರ್ನಾಟಕ ಮಹಾನಾಯಕ ಜೈ ಭೀಮ್ ಬಳಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕ ಹಾಸನ ಜಿಲ್ಲೆ ಹಾಸನ ಈ ವೇದಿಕೆಯಡಿ ಉದಯ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಹಾಸನ್, ಮ್ಯಾನ್ ಆಫ್ ಸ್ಕಾಲರ್ ಕ್ರಿಕೆಟ್ ಕ್ಲಬ್ ಹಾಸನ್,
ಮತ್ತು ಪೆಂಟಗನ್ ಕ್ರಿಕೆಟ್ ಕ್ಲಬ್ ಹಾಸನ್ ಇವರ ಸಂಯುಕ್ತ ಆಶ್ರಯದಡಿ ಹಾಸನ ನಗರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯ ಬಾಂಧವರಿಗಾಗಿ ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ಹಬ್ಬ ಎಂಬ ನಾಮದಡಿ ಮಹಾನಾಯಕ ಜೈ ಭೀಮ್ ಟ್ರೋಫಿ 2024 ಇದು ರಾಜ್ಯದಲ್ಲಿ 6ನೇ ಬಾರಿ, ಹಾಸನದಲ್ಲಿ ಪ್ರಥಮ ಬಾರಿ. ಈ ಪಂದ್ಯಾಕೂಟವು ಲೀಗ್ ಕಮ್ ನಾಕೌಟ್ ಮಾದರಿಯ ಪಂದ್ಯಾಕೂಟವಾಗಿದ್ದು 3 ದಿನಗಳ ಕಾಲ ವನನ ಬೆಳಕಿನಲ್ಲಿ ನಡೆಯಲಿದೆ. ಈ ಪಂದ್ಯಾಕೂಟದ ಉದ್ದೇಶ ಸಮುದಾಯ ಬಾಂಧವ ಕ್ರೀಡಾಪಟುಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ಅಂತರ್ರಾಜ್ಯಗಳಿಂದ ಮತ್ತು ನಮ್ಮ ಜಿಲ್ಲೆಗಳಿಂದ ಸರಿಸುಮಾರು 400 ಕ್ರೀಡಾಪಟುಗಳು ಮೈಸೂರು ವಿಭಾಗ ಮಟ್ಟದ ಬೃಹತ್ ಬಿಎಸ್ಪಿ ಸಮಾವೇಶವನ್ನು ಮಾರ್ಚ್ 10ರಂದು ಸಕಲೇಶಪುರದಲ್ಲಿ ಏರ್ಪಡಿಸಲಾಗಿದೆ ಎಂದು ಸಿಜಿ ಸೋಮಶೇಖರ್ ಚನ್ನರಾಯಪಟ್ಟಣದಲ್ಲಿ ತಿಳಿಸಿದರು. ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಸಂವಿಧಾನ ಸಂರಕ್ಷಣೆ ಹಾಗೂ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿಗಾಗಿ ಬಹುಜನ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ ಎಂಬ ಜನಜಾಗೃತಿಗಾಗಿ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ನಗರದಲ್ಲಿ ದಿನಾಂಕ 10-3-2024 ಭಾನುವಾರದಂದು ವಿಭಾಗ ಮಟ್ಟದ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ರಾಜ್ಯದ ಮೈಸೂರು ವಿಭಾಗ ಮಟ್ಟದ 8 ಜಿಲ್ಲೆಗಳಿಂದ ಸುಮಾರು 10,000 ಬಿಎಸ್ಪಿ ಕಾರ್ಯಕರ್ತರು ಈ ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಚನ್ನರಾಯಪಟ್ಟಣ ತಾಲೂಕಿನಿಂದ 500 ಜನ ಬಿಎಸ್ಪಿ ಕಾರ್ಯಕರ್ತರು ಭಾಗವಹಿಸುತ್ತಿದ್ದೇವೆ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಬಹುಜನ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ಕುಂದೂರು ರಾಜು ಮಾತನಾಡಿ, ಇದುವರೆಗೂ ದೇಶದ ಅಧಿಕಾರವನ್ನ ಪಡೆದು ನಡೆಸಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಇಲ್ಲಿವರೆಗೆ ಸಂವಿಧಾನವನ್ನ ಪರಿಪೂರ್ಣವಾಗಿ ಜಾರಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಇವೆರಡು ಪಕ್ಷಗಳನ್ನು ಈ ಬಾರಿ ಅಧಿಕಾರದಿಂದ ದೂರ ಇಡಬೇಕು ಎಂದರು. ಭಾರತ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಈ ದೇಶದ ಮೂಲ ನಿವಾಸಿಗಳಾದ ಬಹುಜನ ಸಮಾಜದ ಬಂಧುಗಳಾದ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಹಾಗೂ ಎಲ್ಲಾ ಜಾತಿಯ ಬಡವರು ಬಹುಜನ ಸಮಾಜ ಪಕ್ಷವನ್ನ ಬೆಂಬಲಿಸಬೇಕಾಗಿ ವಿನಂತಿ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಸಂಯೋಜಕ ಲಕ್ಷ್ಮಣ್, ಬಿಎಸ್ಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಿಎನ್ ಬಸವರಾಜ್, ಬಿಎಸ್ಪಿ ಕಚೇರಿ ಕಾರ್ಯದರ್ಶಿ ಎಟಿ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್, ಚನ್ನರಾಯಪಟ್ಟಣ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ರಾಜು ಕುಂದೂರ್ ಅಂತ ಚನ್ನರಾಯಪಟ್ಟಣ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ನಾಳೆ ಅಂದರೆ ಭಾನುವಾರ ದಿನ 10ನೇ ತಾರೀಕು ಒಂದು ವಿಭಾಗೀಯ ಮಟ್ಟದ ಬೃಹತ್ತಾದಂಥ ಬಹುಜನ ಸಮಾಜ ಪಕ್ಷದ ಸಮಾವೇಶ ನಡೀತಿದೆ. ಈ ಸಮಾವೇಶಕ್ಕೆ ಸುಮಾರು 8 ಜಿಲ್ಲೆಗಳಿಂದ ಸುಮಾರು 8ರಿಂದ 10,000 ಜನರು ಸೇರಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಸಮಾವೇಶಕ್ಕೆ ನಮ್ಮ ತಾಲೂಕಿನ ಸುಮಾರು ಎಲ್ಲ ಬಹುಜನರು, ಹಿಂದುಳಿದವರು, ಪ್ರಗತಿಪರ ಚಿಂತಕರು, ಹಿತೈಷಿಗಳು ಎಲ್ಲ ಬಹುಜನರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇನೆ. ದಲಿತ ಅಧಿಕಾರಿ ವಿರುದ್ಧ ದಬ್ಬಾಳಿಕೆ ಮಾತುಗಳನ್ನಾಡಿರುವ ಮುರಳಿ ಮೋಹನ್ ರವರು ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದು ಕೂಡಲೇ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮುರಳಿ ಮೋಹನ್ ವಿರುದ್ಧ ಬಹಿರಂಗವಾಗಿ ಪ್ರತಿಭಟಿಸಿ ಕ್ಷಮೆಗೆ ಆಗ್ರಹಿಸುತ್ತೇವೆ ಎಂದು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಒಕ್ಕೂಟದ ಮುಖಂಡ ದೊಡ್ಡಯ್ಯ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ತಾಲೂಕಿನ ಕೃಷಿ ಅಧಿಕಾರಿಯಾಗಿರುವ ಪ್ರಕಾಶ್ ಕುಮಾರ್ರನ್ನ ಏಕವಚನದಲ್ಲಿ ನಿಂದಿಸುವ ಜೊತೆಗೆ ದಬ್ಬಾಳಿಕೆ ಮಾತುಗಳನ್ನು ಆಡಿ ಆತನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಸಕಲೇಶಪುರಕ್ಕೆ ಬಂದಿರುವ ಈ ವ್ಯಕ್ತಿಯು ಸ್ಥಳೀಯ ಅಧಿಕಾರಿಗಳು ಮತ್ತು ಯುವಕರನ್ನ ಹತ್ತಿಕ್ಕುವ ರಾಜಕಾರಣ ಮಾಡುತ್ತಿದ್ದಾರೆ. ಸ್ಥಳೀಯ ಎಂಎಲ್ಎಯನ್ನ ಏಕವಚನದಲ್ಲಿ ನಿಂದಿಸುವ ಇವರು, ನಾನೇ ಎಂಎಲ್ಎ, ನನ್ನನ್ನ ಕೇಳಿ ಎಲ್ಲವನ್ನ ಮಾಡಬೇಕು, ಶಾಸಕ ಕೇವಲ ಪ್ರೋಟೋಕಾಲ್ಗೆ ಮಾತ್ರ ಎಂದು ಪ್ರಸ್ತುತ ಹಾಲಿ ಶಾಸಕರನ್ನೇ ಅವಹೇಳನ ಮಾಡಿದ್ದಾರೆ ಎಂದರು. ಮುರಳಿ ಮೋಹನ್ ಸೋತ ನಂತರದಲ್ಲಿ ಸಕಲೇಶಪುರ ತಾಲೂಕಿನ ಯಾವುದೇ ಅಧಿಕಾರಿಗಳಿಗೂ ಮುಕ್ತವಾಗಿ ಕೆಲಸ ಮಾಡಲು ಬಿಡದೆ ವರ್ಗಾವಣೆಯ ಅಸ್ತ್ರ ಬಳಸಿ ಶಾಸಕರಿಗಿಂತಲೂ ನನ್ನ ಮಾತನ್ನ ಕೇಳಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರವಿರುವುದು, ನಾನೇ ಶಾಸಕ ಎಂದು ಗದರಿಸುತ್ತಾರೆ. ನೌಕರರು ಈ ಕಡೆ ಶಾಸಕರ ಮಾತು ಕೇಳಬೇಕೋ ಅಥವಾ ಸೋತ ಅಭ್ಯರ್ಥಿಯ ಮಾತು ಕೇಳಬೇಕೋ ಎಂಬ ಗೊಂದಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ.
ಇವರು ಕರೆದಾಗ ಇವರ ಮನೆಗೆ ಬಾರದ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಿರುವ ನಿದರ್ಶನಗಳುಂಟು. ಅದರಲ್ಲೂ ವಿಶೇಷವಾಗಿ ದಲಿತ ನೌಕರರನ್ನೇ ಗುರಿಯಾಗಿಸಿ ವರ್ಗಾವಣೆ ಮಾಡಿಸಿದ್ದಾರೆ ಎಂದು ದೂರಿದ್ರು. ಇದೀಗ ಸ್ಥಳೀಯ ಅಧಿಕಾರಿ ಪ್ರಕಾಶ್ ಕುಮಾರ್ರನ್ನ ಏಕವಚನದಲ್ಲಿ ನಿಂದಿಸುವ ಮೂಲಕ ಕ್ಷೇತ್ರದ ದಲಿತ ಅಧಿಕಾರಿಗಳಿಗೆ ಅವಮಾನ ಮಾಡಿದ್ದಾರೆ. ಇಂತಹ ವ್ಯಕ್ತಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ. ಇಲ್ಲವಾದಲ್ಲಿ ಮುಂದಿನ ದಿನ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಒಕ್ಕೂಟದ ಸ್ಟೀಫನ್ ಪ್ರಕಾಶ್, ಮಂಜುನಾಥ್, ಕುಮಾರ್, ಗೌರವ್, ಈರೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾನು ನಗರಪುರ ತಾಲೂಕಿನ ದಲಿತ ಮುಖಂಡ ಮತ್ತು ದಿಟ್ಟ ನುಡಿ ಪತ್ರಿಕೆ ಸಂಪಾದಕ. ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ನಮ್ಮ ತಾಲೂಕಿನ ಒಬ್ಬ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆತನ ದರ್ಪದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ದಲಿತ ಸಮೂಹ ಇವತ್ತು ನಮ್ಮನ್ನು ಕರೆಸಿಕೊಟ್ಟಿದೆ. ಇಲ್ಲಿ ಮುರಳಿ ಮೋಹನ್ ಅಂತಕ್ಕಂಥ ವ್ಯಕ್ತಿ, ಆತ ಮೂಲತಃ ನಮ್ಮ ಜಿಲ್ಲೆಯವನೂ ಅಲ್ಲ, ಅವನ ಇದನ್ನು ಕೇಳಿದ್ರೆ ಆತ ನಮ್ಮ ರಾಜ್ಯದವನೇ ಅಲ್ಲ, ತಮಿಳುನಾಡು ಮೂಲ. ಇವತ್ತೆಲ್ಲ ಆನೆಕಲ್ಲಲ್ಲಿ ಅವರ ಅಪ್ಪ ಅಮ್ಮ ಬಂದು ನೆಲೆಸಿದ್ದಾರೆ. ಅಲ್ಲಿಂದ ಬಂದು ರಾಜಕಾರಣಕ್ಕೆ ಕೇವಲ ಯಾವುದೋ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಅಡವೆ ಹಣ ತಂದುಕೊಂಡಿಲ್ಲ, ಅಡವೆ ದುಡ್ಡು ಅಂತ ನಮ್ಮ ಮಲೆನಾಡಲ್ಲಿ ಗೋಪಾಲನಿಗೆ ಅರ್ಥ ಆಗ್ತದೆ. ಅಡವೆ ದುಡ್ಡು ಮುಂಜಾನೆಯಾಗಿ 3 ರಾಷ್ಟ್ರಗಳಿಗೆ ಆತಂದೇ ಆದಂತಹ ಒಂದು ಇದು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಸಕಲೇಶಪುರ ತಾಲೂಕಿಗೆ, ತನ್ನ ತಾಲೂಕು ಸ್ವಂತ ತಾಲೂಕಿಗೆ ಒಬ್ಬ ವರ್ಗಾವಣೆಯಾಗಿ ಬಂದ್ರೆ ಸರ್ಕಾರದ ಮಟ್ಟದಲ್ಲಿ ನೀನು ಯಾರನ್ನು ಕೇಳಿ ಬಂದಿದ್ಯಾ, ಎಷ್ಟು ದುಡ್ಡು ಕೊಟ್ಟು ಬಂದಿದ್ಯಾ, ನಿನ್ನನ್ನು ಯಾವನಲ್ಲಿ ಕಳಿಸ್ತಾನೋ ಅಂತಕ್ಕಂಥ ಉಡಾಪೆಯಿಂದ. HCN ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಮ್ಮ ಪಕ್ಷದ ವಿರುದ್ಧ ಕೇವಲ ಕುಟುಂಬ ರಾಜಕೀಯ ಎಂಬ ಒಂದೇ ಅಸ್ತ್ರ ಹೊರತುಪಡಿಸಿದ್ರೆ ಬೇರೇನೂ ಇಲ್ಲ ಎಂದು ಮಾಜಿ ಪ್ರಧಾನಿ HD ದೇವೇಗೌಡರು ಅಸಮಾಧಾನ ಹೊರಹಾಕಿದ್ರು. ಹಾಸನ ನಗರದಲ್ಲಿ ಬುಧವಾರ ಸಂಜೆ ಮೊಮ್ಮಗ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರ 5 ವರ್ಷಗಳ ಸಾಧನಾ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಮಾತೆತ್ತಿದ್ರೆ ನಾನು ಪ್ರಧಾನಿಯಾಗಿದ್ದೆ, ಮಗ ಮುಖ್ಯಮಂತ್ರಿಯಾಗಿದ್ದ, ಇನ್ನೊಬ್ಬ ಮಗ ಮಂತ್ರಿ, ಮೊಮ್ಮಗ MP, ಮಗದೊಬ್ಬ MLC ಅನ್ನೋದು ಬಿಟ್ರೆ ನಮ್ಮ ವಿರೋಧಿಗಳಿಗೆ ಬೇರೇನು ವಿಚಾರ ಇಲ್ಲ ಎಂದರು. ಚುನಾವಣೆಗೆ ಶತದಿನವೂ ಇಲ್ಲ, ಆಗಲೇ ನಮ್ಮ ಮೇಲೆ ಗದಪ್ರಹಾರ ಶುರು ಮಾಡಿದ್ದಾರೆ. ಅರಸೀಕೆರೆ ಹಾಸನದಲ್ಲಿ ಸಿಎಂ DCM ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದ್ದಾರೆ. ಹಾಸನ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಸಂಬಂಧ ಸಿಎಂ DCM ವಿರುದ್ಧ ಕಿಡಿಕಾರಿದ ಗೌಡರು, ಆಸ್ಪತ್ರೆ ಆಗಿದ್ದು ಯಾವಾಗ ಸತ್ಯ ಹೇಳಿ, ಶಂಕುಸ್ಥಾಪನೆ ಆಗಿದ್ದು ಯಾವಾಗ, ಮೆಡಿಕಲ್ ಕಾಲೇಜು ಉಳಿಸಿದ್ದ ಸನ್ನಿವೇಶ ನನಗೆ ಗೊತ್ತಿದೆ. ಧರ್ಮಸಿಂಗ್ ಸಿಎಂ ಆಗಿದ್ದಾಗ ಅಡಿಗಲ್ಲು ಹಾಕಿದ್ದು ಅಂದು ಪ್ರಧಾನಿ ಆಗಿದ್ದ ನರಸಿಂಹರಾವ್, ವಿಶ್ವ ಬ್ಯಾಂಕ್ನಿಂದ ಬಂದಿದ್ದ 880 ಕೋಟಿ ಹಣವನ್ನ ದೇವೇಗೌಡರಿಗೆ ಗೌರವ ಕೊಡಬೇಕೆಂದು ನರಸಿಂಹರಾವ್ ನೀಡಿದ್ರು ಎಂದು ನೆನಪಿಸಿಕೊಂಡರು. ಪ್ರಜ್ವಲ್ ಕೆಲಸ ಮಾಡಿರೋ ವಿಚಾರಗಳನ್ನ ಜನರಿಗೆ ಮುಟ್ಟಿಸಬೇಕು, ಇಲ್ಲವಾದ್ರೆ ನಮ್ಮ ಎದುರಾಳಿಗಳು ನಮ್ಮನ್ನ ಬಿಡೋದಿಲ್ಲ ಎಂದ ಗೌಡರು, ರಾಜ್ಯಸಭೆಯಲ್ಲಿ ನನಗಿನ್ನೂ 2.5 ವರ್ಷ ಇದೆ, ನಾನು ಪ್ರಜ್ವಲ್ ಹಿಂದೆ ನಿಲ್ಲುತ್ತೇನೆ, ಸಲಹೆ ಸಹಕಾರ ನೀಡುತ್ತೇನೆ, ಈ ಜಿಲ್ಲೆಯ ಜನರ ಋಣ ತೀರಿಸಬೇಕಾಗಿದೆ ಎಂದರು. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ನಾನು ಸಂಸದನಾದಾಗಿನಿಂದ ಸುಮ್ಮನೆ ಕೂತಿಲ್ಲ, ಪ್ರತಿದಿನ ಒಂದಲ್ಲ ಒಂದು ಕಡೆ ಓಡಾಡಿದ್ದೇನೆ, 5 ವರ್ಷದಲ್ಲಿ ನನ್ನ ಕೈಲಾದಷ್ಟು ಕೆಲಸ ಮಾಡಿದ್ದೇನೆ ಎಂದರು. ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡ್ತೀನಿ. 27ನೇ ವರ್ಷಕ್ಕೆ ಸಂಸದನಾದೆ, ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಕ್ಷಮೆ ಇರಲಿ ಎಂದು ಕೇಳಿದ್ರು. ಶಾಸಕರಾದ HD ರೇವಣ್ಣ, CN ಬಾಲಕೃಷ್ಣ, HP ಸ್ವರೂಪ್ರಕಾಶ್, ಮಾಜಿ ಶಾಸಕರಾದ HK ಕುಮಾರಸ್ವಾಮಿ, KS ಲಿಂಗೇಶ್, YSV ದತ್ತ, ಮುಖಂಡರಾದ KM ರಾಜೇಗೌಡ, ತೋಜ ಅನಂತ ಸುಬ್ಬರಾಯ, S ದ್ಯಾವೇಗೌಡ, ಹೊಂಗೆರೆ ರಘು, ಸ್ವಾಮಿಗೌಡ ಮೊದಲಾದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಶ್ರೀ ಸಕಲೇಶ್ವರ ಸ್ವಾಮಿಯವರ ದಿವ್ಯ ರಥೋತ್ಸವ ಮತ್ತು ಜಾತ್ರಾ ವಸ್ತು ಪ್ರದರ್ಶನದ ಅಂಗವಾಗಿ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಉಪವಿಭಾಗಾಧಿಕಾರಿ ಡಾಕ್ಟರ್ MK ಶ್ರುತಿ ಉದ್ಘಾಟನೆ ಮಾಡಿದರು. ಈ ಪಂದ್ಯಾವಳಿಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಕ್ರೀಡಾಭಿಮಾನಿಗಳಿಗೆ ರೋಮಾಂಚಕ ಪ್ರದರ್ಶನ ನೀಡಿದ್ರು.
ಮೊದಲ ದಿನ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಗಗನ್ ಫ್ರೆಂಡ್ಸ್ ಎಸ್ಕೆಪಿ ಪ್ರಥಮ ಬಹುಮಾನ ಗಳಿಸಿದ್ರೆ ದ್ವಿತೀಯ ಬಹುಮಾನವನ್ನ ರಾಮದೂತ ಹೆತ್ತೂರು ತಂಡ ಪಡೆಯಿತು. ಎರಡನೇ ದಿನ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಉತ್ತಮ ಸ್ಥಾನವನ್ನ ಗುಡ್ಡದ ಬೀರೇಶ್ವರ ಹಿರದನಹಳ್ಳಿ ಪಡೆದರೆ ದ್ವಿತೀಯ ಬಹುಮಾನವನ್ನ ವಾಸವಿ ಬಾಯ್ಸ್ ಪಡೆದರು. ಈ ಎಲ್ಲಾ ಪಂದ್ಯಗಳ ತೀರ್ಪುಗಾರರಾಗಿ ಮಂಜುನಾಥ್ ಹಕಾರಿ, ಷಣ್ಮುಖ, ರಮೇಶ್ ಸೋಮಶೇಖರ್, ಮಂಜುನಾಥ್, ಸುಧಾಕರ್, ಲೈನ್ ಅಂಪೈರ್ ಆಗಿ ಪ್ರಕಾಶ್ ಹಾಗೂ ಯಲ್ಲಪ್ಪ ತಮ್ಮ ಕಾರ್ಯನಿರ್ವಹಿಸಿದ್ರು. ನಿರೂಪಣೆಯನ್ನ ಸುನಿಲ್ ಗೊದ್ದು ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಹಾಗೂ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಐತಿಹಾಸಿಕ ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದಿವ್ಯ ರಥೋತ್ಸವದ ವೇಳೆ ಖಾಜಿ ಕುಟುಂಬ ಸದಸ್ಯರಿಂದ ಕುರಾನ್ ಪಠಣಕ್ಕೆ ಅವಕಾಶ ನೀಡಬಾರದೆಂದು ಬೇಲೂರು ಚೆನ್ನಕೇಶವ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಗುರುವಾರ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದರು. ಹಿಂದೂ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ, ಹೋಮ, ಹವನ ನಡೆಸಬೇಕು. ಶ್ರೀ ಚೆನ್ನಕೇಶವ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಸಂಸ್ಥೆ ಅಧೀನಕ್ಕೆ ಒಳಪಟ್ಟಿದೆ. ಮ್ಯಾನ್ಯುಯಲ್ ಕೈಪಿಡಿಯಲ್ಲಿ ರಥೋತ್ಸವದ ದಿನದಂದು ಮೇದೂರು ಖಾಜಿ ಸಾಹೇಬ್ರ ಕುಟುಂಬದವರಿಗೆ ಮರ್ಯಾದೆ ಮತ್ತು ಧಾನ್ಯ ಕಾಣಿಕೆ ನೀಡಬೇಕೆಂದು ಉಲ್ಲೇಖ ಇದೆ. ಆದರೆ ರಥದ ಎದುರು ಕುರಾನ್ ಪಠಣ ಮಾಡಬೇಕೆಂದು ಎಲ್ಲೂ ಸೂಚಿಸಿಲ್ಲ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಸಂಸ್ಥೆ ಅಡಿಯಲ್ಲಿ ಬರುವ ದೇವಸ್ಥಾನಗಳಲ್ಲಿ ಯಾವುದೇ ಅನ್ಯ ಧರ್ಮೀಯರ ಆಚರಣೆ, ಚಟುವಟಿಕೆ ಹಾಗೂ ಪಠಣ ಮಾಡಲು ಅವಕಾಶವಿಲ್ಲ. ಆದ್ದರಿಂದ ಏಪ್ರಿಲ್ 20ರಂದು ಆಯೋಜನೆಯಾಗಿರುವ ರಥೋತ್ಸವದಲ್ಲಿ ಕುರಾನ್ ಪಠಣ ಮಾಡಲು ಅವಕಾಶ ನೀಡಬಾರದೆಂದು ಕೋರಿ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಂಜು, ಕೃಷ್ಣೇಗೌಡ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಂಬ್ ಸ್ಫೋಟ ದೇಶ ವಿರೋಧಿ ಘೋಷಣೆ, ಭಯೋತ್ಪಾದಕರ ಪರ ಕಾಂಗ್ರೆಸ್ ಮೃದು ಧೋರಣೆಗೆ ಖಂಡನೆ, ಬಿಜೆಪಿ ವಿಎಚ್ಪಿ ಸಂಘಟನೆಗಳಿಂದ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಹಾಸನ ಎಸ್ಪಿ ಅಧ್ಯಕ್ಷತೆಯಲ್ಲಿ ನಡೆದ ಎಸ್ಸಿ/ಎಸ್ಟಿ ಸಭೆಗೆ ಬಹಿಷ್ಕಾರ, ದಲಿತರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ಜಿಲ್ಲಾಡಳಿತ ವಿಫಲ, ಆರೋಪಿಸಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟಿಸಿ ಮೆರವಣಿಗೆ ನಡೆಸಿದ ಸಂಘಟನೆಯ ಮುಖಂಡರು. ಹಾಸನ ಜಿಲ್ಲೆಯ ಕೊಬ್ಬರಿ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂಸದರು, ರೈತ ಸಮಸ್ಯೆಗಳನ್ನು ಆಲಿಸಿದ ಪ್ರಜ್ವಲ್ ರೇವಣ್ಣ, ಸರಾಗವಾಗಿ ಖರೀದಿ ಪ್ರಕ್ರಿಯೆ ನಡೆಯಲು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಲೋಕಸಭಾ ಸದಸ್ಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.